contribute. KG2 even children will take you on patriotic journey on their Sholay song. Come on, let's watch it, friends. Thank you. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುಮಾ ಅನಿಲ್. ನಾನು UAEಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಡೈಲಿ ಮಾರ್ನಿಂಗ್ 5 ಗಂಟೆಯಿಂದನೇ ನನ್ನ ಡೇ ರೊಟೀನ್ ಶುರುವಾಗಿರುತ್ತೆ. ಬನ್ನಿ ಈ ದಿನ ಏನೆಲ್ಲ ಮಾಡ್ತಾ ಹೋದೆ ಅಂತ ನಿಮ್ಮೊಂದಿಗೆ ತಿಳಿಸ್ತಾ ಹೋಗ್ತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ನಿಮಗೆಲ್ಲ ನೆನಪಿದ್ದೇ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಅಮ್ಮ ಅಜ್ಜಿ ಚಪಾತಿ ರೋಲಿಂಗ್ನ ಮಾಡಿಕೊಡ್ತಾ ಇದ್ರು. ಅದನ್ನು ಲಾಸ್ಟ್ ಟೈಮು ಅವ್ರ ಅಜ್ಜಿ ನಿಶ್ಚಿತ್ಗೆ ಮಾಡಿಕೊಟ್ಟಿದ್ರು. ಹಾಗಾಗಿ ಅದು ತುಂಬ ಇಷ್ಟ ಆಗಿಬಿಟ್ಟಿದೆ. ಅವನಿಗೆ ಯಾವಾಗಾದರೂ ತಿನ್ನಬೇಕು ಅನಿಸಿದಾಗ ಅಮ್ಮ ನನಗೆ ರೋಲಿಂಗ್ ಚಪಾತಿ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ. ಸೊ ನೈಟ್ ಅವನು ಇದನ್ನು ಮಾಡಿಕೊಡೋಕ್ಕೆ ಕೇಳಿದ್ದ. ಹಾಗಾಗಿ ನಾನು ಇದನ್ನು ಪ್ರಿಪೇರ್ನ ಮಾಡ್ತಾ ಇದ್ದೀನಿ. ಮಕ್ಕಳು ಇಷ್ಟಪಡೋದನ್ನು ಬೆಳಗ್ಗೆ ಅವರಿಗೆ ತಿಂಡಿಲಿ ಇಟ್ಟು ಕಳಿಸಿದರೆ ಅವರು ತುಂಬ ಖುಷಿ ಆಗ್ತಾರೆ. ಹಾಗಾಗಿ ಚಿಕ್ಕದಾಗಿರ್ತಕ್ಕಂತಹ ಚಪಾತಿಗಳನ್ನು ನಾನು ಮಾಡಿಕೊಂಡೆ. ಮಕ್ಕಳಲ್ವ, ಚಿಕ್ಕದಾಗಿದ್ದರೆ ಅವ್ರಿಗೆ ಹಿಡ್ಕೊಂಡು ತಿನ್ನಲಿಕ್ಕೆ ಅಂತ ಈಸಿ ಆಗುತ್ತೆ. ನಾನಿಲ್ಲಿ ಚಪಾತಿಗೆ ತುಪ್ಪವನ್ನು ಹಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆಗೂ ತುಪ್ಪನ ಹಚ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ತುಪ್ಪ ಹಚ್ಚುವಂಥ ಅವಶ್ಯಕತೆ ಇರೋದಿಲ್ಲ. ಬೇಡ ಅಂದರೆ ನಾವು ಡ್ರೈ ಆಗಿ ಕೂಡ ಬೇಯಿಸ್ಕೊಂಡು ಮೇಲ್ಗಡೆ ತುಪ್ಪವನ್ನು ಬಿಸಿ ಇದ್ದಾಗಲೇ ಚಪಾತಿಗೆ ಹಚ್ಚಬೇಕು. ಯಾಕೆ ಅಂದರೆ ನಾನಿಲ್ಲಿ ಇದಕ್ಕೆ ಮೇಲ್ಗಡೆ ಸಕ್ಕರೆಯನ್ನು ಹಾಕಿಬಿಟ್ಟು ರೋಲ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆಲ್ಲ ನೆನಪಾಯಿತು ಅಂತ ನಾನು ಅಂದ್ಕೊತೀನಿ. ನಮಗೆಲ್ಲ ಆವಾಗ ಇದೇ ಥರ ಮಾಡಿ ಕೊಡ್ತಾಯಿದ್ರು ಅಲ್ವಾ. ಇದನ್ನು ತಿಂದರೆ ಎಷ್ಟು ಖುಷಿ ಆಗ್ತಿತ್ತು. ಇವಾಗಿನ ಥರ ಚಾಕ್ಲೇಟ್ ಆಗಲಿ, ಪಿಜ್ಜಾ, ಲಾಲಿಪಾಪ್ ಆ ಥರ ಎಲ್ಲ ಯಾವುದು ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಇರಲಿಲ್ಲ ಅಲ್ವಾ. ಈ ಥರ ಮಾಡಿಕೊಟ್ಟಾಗ ತುಂಬ ಸ್ಪೆಷಲ್ ಅನ್ನಿಸ್ತಾ ಇತ್ತು. ಎಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ ಅಲ್ವಾ. ಲಾಸ್ಟ್ ಟೈಮು ನಿಶ್ಚಿತ್ಗೆ ಅವ್ರ ಅಜ್ಜಿ ಮಾಡಿಕೊಟ್ಟಿದ್ರು. ಅವಾಗಿಂದ ಅವನಿಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಅಮ್ಮ ಮಾಡಿಕೊಡು ಅಂತ ಯಾವಾಗಾದರೂ ಕೇಳ್ತಾ ಇರ್ತಾನೆ. ಅವನಿಗೆ ಇದನ್ನು ಕಳಿಸಿದ ದಿನ ಅಂತೂ ಅವ್ನು ತುಂಬ ಹ್ಯಾಪಿಯಾಗಿರ್ತಾನೆ. ಮಕ್ಕಳು ಮನೆಯಲ್ಲೆಲ್ಲ ಚಾಕ್ಲೇಟ್ಸ್ ಆಗಲಿ ಇರ್ಬೋದು, ಬೇರೆ ಬೇರೆ ಸ್ವೀಟ್ಸ್ಗಳನ್ನು ತಿಂತಿರ್ತಾರೆ. ಸ್ವಲ್ಪ ಲೈಟಾಗಿ ಇದನ್ನು ಸಕ್ಕರೆ ಹಾಕಿ ಕಳಿಸಿದರೆ ಒಂದು ದಿನಕ್ಕೆಲ್ಲ ಏನೂ ತೊಂದರೆ ಆಗೋಲ್ಲ. ಅದೆಲ್ಲ ಮ್ಯಾನೇಜ್ ಆಗಲಿ ಅಂತಲೇ ನಾನು ಮಗನಿಗೆ ಇದ್ರ ಜೊತೆಗೆ ಸೌತೆಕಾಯಿಯನ್ನು ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಇಟ್ಟು ಕಳಿಸ್ತಾ ಇದ್ದೀನಿ. ತಿನ್ನುವಾಗ ಅವನಿಗೆ ತುಂಬ ಟೇಸ್ಟ್ ಅನಿಸುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ನಿಶ್ಚಿತನ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ನಾನಿವಾಗ ಇಲ್ಲಿ ಒಂದು ಹೆಲ್ತಿ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಇದು ABC ಜ್ಯೂಸ್ ಅಂತ ಆ್ಯಪಲ್, ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಸೇರಿಸ್ಬಿಟ್ಟು ಮಾಡುವಂಥದ್ದು. ಇದಕ್ಕೆ ನಾವು ಬೇಕಾದರೆ ಆರೆಂಜ್ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಕೂಡ ಮಾಡ್ಕೋಬೋದು. ಇದೆಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದಾಗಿರುತ್ತೆ. ಸ್ಕಿನ್ ಇಶ್ಯೂಸ್ ಇದ್ದರೆ, ಹಾಗೆಯೇ ನಾವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು, ಹಾಗೆ ವೆಯ್ಟ್ ಮೇಂಟೈನ್ ಮಾಡಬೇಕು ಆಗಿರ್ಬೋದು, ಹಾಗೆಯೇ ಹೇರ್ ಫಾಲಿಂಗ್ ಈ ಥರ ಯಾವುದೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ನಾವು ಈ ಜ್ಯೂಸನ್ನು ಡೇ ಬೈ ಡೇ ಯೂಸ್ ಮಾಡ್ತಾ ಹೋದಾಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಇದ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಇದಕ್ಕೂ ಮೊದಲು ನಾನು ಸಮಯ ಸಿಕ್ಕಾಗ ಒಂದು ಸರಿನಾರು ಆಗಲಿ ವಾರಕ್ಕೆ 1 or 2 ಟೈಮ್ ಮಾಡ್ಕೊಳ್ತಾ ಇದ್ದೆ. ಈ ನಡುವೆ ಎಲ್ಲ ನಾನು ಗ್ಯಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಸ್ವಲ್ಪ ವೆಯ್ಟ್ ಕೂಡ ಗೇನ್ ಆಗಿದ್ದೀನಿ. ಹಾಗೆಯೇ ಸ್ಕಿನ್ನಲ್ಲಿ ಪಿಂಪಲ್ಸ್ ಕೂಡ ಆಗಿ ತುಂಬ ಮಾರ್ಕ್ಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಹೆಲ್ತನ್ನು ಸ್ವಲ್ಪ ಇನ್ಮೇಲಿಂದ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳಂದು ಡಿಸೈಡ್ ಮಾಡಿದ್ದೀನಿ. ಹಾಗೆ ಈ ಥರ ಮಾಡಿಕೊಂಡು ನಿಮಗೂ ತೋರಿಸೋದ್ರಿಂದ ನನಗೂ ಒಂದು ಮೋಟಿವೇಶನ್ ಬರುತ್ತೆ. ಡೈಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರನಾದರೂ ನಾನು ಏನೇನಾದರೂ ಟ್ರೈ ಮಾಡ್ತಾ ನಾನು ಕುಡಿತಾ ಹೋಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಕೆಲವೊಬ್ಬರು ನಾನು ಸುಮಾರು ವೀಡಿಯೋಸಲ್ಲೂ ಕೂಡ ನಾನು ನೋಡಿದ್ದೀನಿ, ಎಲ್ಲ ಮಾಡಿಬಿಟ್ಟು ನಂತರ ಸೋಸಿ ಕುಡಿತಾರೆ. ಆವಾಗ ಏನಾಗುತ್ತೆ ಅಂದರೆ ಇದರದ್ದೆಲ್ಲ ಉಳಿದ್ಬಿಡುತ್ತೆ. ಅಂದರೆ ನಾವು ಸೋಸ್ಕೊಂಡಾಗ ನೀರಿನ ಅಂಶ ಮಾತ್ರ ನಮಗೆ ಜ್ಯೂಸಲ್ಲಿ ಸಿಗುತ್ತೆ. ಉಳಿದದ್ದೆಲ್ಲ ಸ್ವಲ್ಪ ತೆರೆಯಾಗಿರ್ತಕ್ಕಂಥದ್ದು ಹಾಗೆ ಉಳಿದ್ಬಿಡುತ್ತೆ. ನಮಗೆ ಪೂರ್ತಿಯಾಗಿರ್ತಕ್ಕಂತಹ ವಿಟಮಿನ್ ಸಿಗೋದಿಲ್ಲ. ಹಾಗಾಗಿ ನಾವು ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ತುಂಬ ತೆಳುವಾಗಿ ಕೂಡ ಬರುತ್ತೆ. ಆರಾಮ್ಸೆ ನಾವು ಕುಡಿಬೋದು. ಹಾಗೆ ಹೆಲ್ತಿಗೆ ಪೂರ್ತಿ ಬೆನಿಫಿಟ್ ಸಿಗಬೇಕು, ಇದರದ್ದೆಲ್ಲ ಅಂಶ ನಮ್ಮ ಬಾಡಿ ಒಳಗೆ ಹೋಗಬೇಕು ಅನ್ನೋದಾಯಿತು ಅಂದರೆ ನಾವು ಪೂರ್ತಿ ಜಾಸ್ತಿ ನೀರನ್ನು ಹಾಕಿ ನೀರು ಥರ ಜ್ಯೂಸನ್ನು ಮಾಡಿ ಸೋಸ್ಕೊಳ್ದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಜ್ಯೂಸ್ ಥರ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಜ್ಯೂಸನ್ನ ನಾವು ಯಾವಾಗಲೂ ನಮ್ಮ ಎಂಟಿ ಸ್ಟಮಕಲ್ಲಿ ತಗೋಬೇಕು. ಅಂದರೆ ಬ್ರೇಕ್ಫಾಸ್ಟಿಗಿಂತ ಮುಂಚೆ ತಗೋಬೇಕು. ಆವಾಗ ಇದರ ಬೆನಿಫಿಟ್ಟು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ನಮಗೆ ಹೊಟ್ಟೆ ಫುಲ್ಲಾದ ಫೀಲ್ ಕೂಡ ಆಗುತ್ತೆ. ಆವಾಗ ಬ್ರೇಕ್ಫಾಸ್ಟ್ ಕೂಡ ನಾವು ಕಡಿಮೆಯನ್ನು ತಿಂತೀವಿ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಡೇ ಫುಲ್ಲು ನಮಗೆ ಫ್ರೆಶ್ನೆಸ್ ಅನಿಸುತ್ತೆ. ಹಾಗೆಯೇ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ.
ಈ ABC ಯಲ್ಲಿ ನಮಗೆ ಕ್ಯಾಲೋರಿಗಳು ಕಡಿಮೆ ಇದೆ, ಬಟ್ ಪೋಷಕಾಂಶಗಳು ನಮಗೆ ಜಾಸ್ತಿ ಸಿಗುತ್ತೆ. ಯಾವುದನ್ನೇ ಆದರೂ ನಾವು ಜಾಸ್ತಿಯಾಗಿ ಕುಡಿತಾ ಹೋಗಬಾರ್ದು. ಅಂದರೆ ದಿನಪೂರ್ತಿ ತಿಂಗಳುಗಟ್ಟಲೆ ಅದನ್ನೇ ಕುಡಿಯೋದಕ್ಕಿಂತ ಆಲ್ಟರ್ನೇಟ್ ಡೇಸಲ್ಲಿ ವಾರಕ್ಕೆ ಒಂದು 2-3 ದಿನ ಈ ಥರ ಕುಡಿತಾ ಹೋದಾಗ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತೆ. ಹಾಗೆಯೇ ಸೈಡ್ ಎಫೆಕ್ಟು ಯಾವುದೇ ಥರ ಆಗೋದಿಲ್ಲ. ಈ ಥರ ತರಕಾರಿಗಳನ್ನು ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆದರೆ ಒಂದೇ ಥರದನ್ನು ರೂಟೀನನ್ನಾಗಿ ಮಾಡ್ಕೊತಾ ಹೋದಾಗ ನಮ್ಮ ಬಾಡಿ ಅದಕ್ಕೆ ಹೊಂದ್ಕೊಂಡು ಬಿಡುತ್ತೆ. ಅದಕ್ಕೆ ನಾವು ಆಲ್ಟರ್ನೇಟಾಗಿ ತೊಗೊಂಡು ಹೋದಾಗ ಬೇರೆ ಬೇರೆ ಥರ ನಮ್ಮ ಬಾಡಿ ಆರ್ಗನ್ಸ್ ವರ್ಕ್ ಮಾಡ್ತಾ ಹೋಗುತ್ತೆ. ಇಲ್ಲ ಅಂದರೆ ಡೇ ಪೂರ್ತಿ ಇದನ್ನೇ ತೊಗೊತಾ ಹೋದ್ವಿ ಅಂತಂದರೆ ಅದಕ್ಕೆ ಅದು ಅಡ್ಜಸ್ಟ್ ಆಗಿ ತನ್ನ ವರ್ಕ್ನ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಹಾಗಾಗಿ ವಾರದಲ್ಲಿ 2-3 ದಿನ ಆಗಿರ್ಬೋದು, ಅಥವಾ ನಿಮ್ಗೆ ಹೇಗಾಗುತ್ತೋ ವಾರಕ್ಕೆ 1 ದಿನ ಆಗಿರ್ಬೋದು ಕುಡಿತಾ ಬನ್ನಿ. ಹಾಗೆ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳು ಕೂಡ ಆಗುತ್ತೆ. ಫ್ರೆಂಡ್ಸ್, ಬನ್ನಿ ನನ್ನ 2ನೇ ಮಗ ನಿರ್ಮಿತ್ ಅಂತ ಏನು ಮಾಡ್ತಾ ಇದ್ದಾನೆ ಅಂತ ನಿಮಗೆ ತೋರಿಸ್ತೀನಿ. ಇದು ಕೂಡ ಟಿಫಿನ್ ಆಯಿತು, ಇವಾಗ ಬರಿತಾ ಕೂತ್ಕೊಂಡಿದ್ದಾನೆ. ನಿರ್ಮಿತು ಡೈಲಿ ಬೆಳಗ್ಗೆ ಟಿಫಿನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೀತಾನೆ. ನಂತರ ಹೋಗಿ ನಾವು ಅವರ ಅಣ್ಣನ ಕರ್ಕೊಂಡು ಬರ್ತೀವಿ. ನನ್ನ ಮಗ UKG ಅಲ್ವಾ, ಅವನು ಇಲ್ಲಿ ಬೇಗ 11:30 ಒಳಗೇ ಇಲ್ಲಿ ರೀಚ್ ಆಗ್ತಾನೆ. ಅವ್ನು ಕರ್ಕೊಂಡು ಬಂದಮೇಲೆ ಅವನ ಜೊತೆ ಆಟ ಆಡ್ತಾನೆ. ಇವಾಗ ಫ್ರೀ ಟೈಮ್ ಇರುತ್ತೆ, ಹಾಗೆ ಮನೆಯೂ ಕೂಡ ಸೈಲೆಂಟಾಗಿರುತ್ತೆ. ಈ ಟೈಮಲ್ಲಿ ನಾನು ಅವನಿಗೆ ಏನೇ ಹೇಳಿಕೊಟ್ರೂ ಅವನಿಗೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಏನೇನಾದರೂ ಅವನಿಗೆ ಸ್ವಲ್ಪ ನನಗೆ ಸಮಯವನ್ನು ಮಾಡ್ಕೊಂಡ್ಬಿಟ್ಟು ನಾನು ಅವನಿಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ನಂಗೆ ಜಾಸ್ತಿ ವರ್ಕ್ ಇತ್ತು ಅಂತಂದರೆ ಏನಾದರೂ ವರ್ಕ್ ಕೊಟ್ಟು ಹೋಗಿರ್ತೀನಿ. ಆವಾಗ ಅವನು ಎಲ್ಲ ವರ್ಕ್ನ ನೀಟಾಗಿ ಮಾಡ್ತಾನೆ. ಚೀಟಿಂಗ್ ಏನು ಮಾಡಲ್ಲ. ಅವನಿಗೆ ಏನೇ ವರ್ಕ್ ಹೇಳಿದ್ರೂ ನಾನು ಅದನ್ನು ಕರೆಕ್ಟಾಗಿ ಮಾಡ್ತಾನೆ. ಅವನಿಗೆ ಗೊತ್ತು ಅಷ್ಟನ್ನು ಮುಗಿಸ್ಬಿಟ್ರೆ ನೆಕ್ಸ್ಟು ನನಗೇನೂ ಇರೋದಿಲ್ಲ ಅಂತ ಹೇಳಂದು. ಹಾಗಂತ ನಾನು ಅವನಿಗೆ ಯಾವುದನ್ನು ಫೋರ್ಸ್ ಮಾಡಲ್ಲ. ನೀವು ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಬರೆದಿದ್ದಾನೆ ಅಂತ. ನಿಮಗೆ ಕೈ ತೆಗಿಚಿನ ನೋಡಿ, ನನ್ನ ಮಗ ಎಷ್ಟು ಚೆನ್ನಾಗಿ ಕನ್ನಡನ ಬರಿತಾ ಇದ್ದಾನೆ. ಕನ್ನಡ ಮುಗಿಸಿದ್ದಾನೆ ಬರೆದ್ಬಿಟ್ಟು. ಇವಾಗ ಜನವರಿ ಫೆಬ್ರವರಿನ ಬರಿತಾ ಇದ್ದಾನೆ. ಅವನಿವತ್ತು ಪೆನ್ನಲ್ಲಿ ಬರಿಬೇಕಂತೆ. ಪೆನ್ ನೋಡಿದ ಅಲ್ವಾ, ಹಾಗಾಗಿ ಪೆನ್ನಲ್ಲಿ ಬರಿತಾ ಇದ್ದಾನೆ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಬರಿತಾ ಇದ್ದಾನೆ. ಕನ್ನಡನ ನಾನಿಲ್ಲಿ ಮನೆಯಲ್ಲೇ ಹೇಳ್ಕೊಡ್ತೀನಿ. ಕನ್ನಡನ ಇಲ್ಲಿ ಸ್ಕೂಲಲ್ಲಿ ಹೇಳ್ಕೊಡೋದಿಲ್ಲ. ಇಲ್ಲಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಇದೆ CBSE, ಬಟ್ ಕನ್ನಡ ಮಾತ್ರ ಇಲ್ಲ. ನಾವು ಇಂಡಿಯಾಗೆ ಶಿಫ್ಟ್ ಆದ್ವಿ ಅಂತಂದರೆ ಮತ್ತು ಕನ್ನಡ ನಮಗೆ ಬೇಕೇ ಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಆಗುತ್ತೆ. ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮಕ್ಕಳಿಗೆ ಕನ್ನಡನ ಮನೇಲಿ ಟೀಚ್ ಮಾಡ್ತಾಯಿದ್ದೀನಿ. ಇವನ ಮಾರ್ನಿಂಗ್ ರೋಟೀನ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಹಾಗೆಯೇ ನಾನು ನಾಳೆ ಟಿಫಿನಿಗೋಸ್ಕರ ಇವತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ನಾನು 1-2 ಬೌಲಷ್ಟು ಅಕ್ಕಿ, ಹಾಗೆ ಒಂದು ಅರ್ಧ ಬೌಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಬಿಟ್ಟು ವಾಶ್ ಮಾಡ್ಕೊಂಬಂದು ಸ್ವಲ್ಪ ನೀರನ್ನು ಹಾಕಿ ನೆನೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ನೆನೆ ಹಾಕಿಟ್ರೆ ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಹಾಗೆ ಸಂಜೆ ಅಥವಾ ರಾತ್ರಿ ಬೇಗನೆ ನಾವು ಗ್ರೈಂಡ್ ಮಾಡ್ಕೋಬೋದು. ಡೈಲಿ ಬೆಳಗ್ಗೆ ನಾನು 5 ಗಂಟೆಗೆ ಟಿಫಿನನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ ಈ ಥರ ಬೇಗ ಮಾಡಿಟ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಬಂದು ಚೀಸಿಂದ ಚೀಸ್ ಚಪಾತಿ ರೋಲನ್ನು ನಾನು ಮಾಡೋಣ ಅಂತಂದು ಅಂದ್ಕೊಂಡಿನಿ. ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನು ಇಲ್ಲಿ ಕಲಸಿ ಇಡ್ತಾ ಇದ್ದೀನಿ. ಚಪಾತಿ ಹಿಟ್ಟು ಸ್ವಲ್ಪ ನೆನೆಯೋ ಅಷ್ಟರಲ್ಲೇ ಊರಿಗೆ ಫೋನ್ ಮಾಡಿ ಮಕ್ಕಳನ್ನು ತಾತ ಅಜ್ಜಿ ಜೊತೆ ಎಲ್ಲ ಮಾತಾಡಿಸಿ ಇಟ್ಟೆ. ಇವಾಗ ಬನ್ನಿ ಅಡುಗೆ ಮನೆಗೆ ಬಂದಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮಾಡಿಕೊಡ್ಬೇಕು ಅಲ್ವಾ. ಆಲ್ಮೋಸ್ಟ್ ಡೈಲಿ 11 ಗಂಟೆ ಅಷ್ಟೊತ್ತಿಗೆ ನಂದು 3/4% ಅಡುಗೆನ ನಾನು ಮುಗಿಸ್ಬಿಟ್ಟಿರ್ತೀನಿ. ಚಪಾತಿ ಒಂದನ್ನು ಬಿಟ್ಟಿರ್ತೀನಿ. ಲಾಸ್ಟಲ್ಲಿ ಊಟ ಮಾಡುವಾಗ ಚಪಾತಿಯನ್ನು ಮಾಡಿಕೊಡ್ತಾ ಇರ್ತೀನಿ. ಬಟ್ ಇವತ್ತು ನಾನು ಚೀಸ್ ರೋಲಿಂಗ್ ಚಪಾತಿಯನ್ನು ಮಾಡೋಣ ಅಂದ್ಕೊಂಡಿರೋದ್ರಿಂದ ಇವಾಗ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಬಿಸಿ ಬಿಸಿದನ್ನೇ ಮಾಡಿಬಿಟ್ಟು ರೋಲಿಂಗಿಗೆ ಆ್ಯಡ್ ಮಾಡಬೇಕು ಅಲ್ವಾ. ಇಲ್ಲಿ ನಾನು ಆನಿಯನನ್ನು ಎಳೆಯಾಗಿ ಬರೋ ಥರ ಹೆಚ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನ ಹೆಚ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಲೈಟಾಗಿ ನೀವು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಕ್ರಂಚಿಯಾಗಿ ಇದ್ದರೆ ರೋಲಿಂಗ್ ಮಾಡಿದಾಗ ಚೆನ್ನಾಗಿರುತ್ತೆ. ಮತ್ತು ನಾವು ರೋಲಿಂಗ್ ಮಾಡಿದಾಗ ಚಪಾತಿಯನ್ನು ಬೇಯಿಸ್ತೀವಿ ಅಲ್ವಾ, ಆವಾಗೂ ಕೂಡ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನಾದರೂ ಬೇಕಾದರೂ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಆಯಿತು. ಚಪಾತಿ ಶೇಪ್ನ ನೀವು ನೋಡಿ ಚಿಕ್ಕದಾಗಿ ಬೇಕಾದರೆ ಚಪಾತಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಬೇಕು ಅನಿಸಿದರೆ ದೊಡ್ಡದನ್ನು ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಚಪಾತಿ ದೊಡ್ಡದಾಗಿಯೇ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನಾನಿಲ್ಲಿ ತುಪ್ಪವನ್ನು ಹಚ್ಚಿ ಬೇಯಿಸ್ತಾ
ಇದ್ದೀನಿ. ಚಪಾತಿನ ನೀವಿಲ್ಲಿ ಒಂದು ಮುಕ್ಕಾಲಷ್ಟು ಬೇಯಿಸ್ಕೊಳ್ಳಿ. ಯಾಕೆ ಅಂತಂದರೆ ಮತ್ತೆ ನಾವು ಈ ಮಾಡಿರ್ತಕ್ಕಂತಹ ರೋಲಿಂಗಿಗೆ ಎಲ್ಲ ಐಟಮ್ಸ್ನ ತುಂಬಿಬಿಟ್ಟು ಮತ್ತೆ ಒಂದ್ಸರಿ ಪ್ಯಾನಲ್ಲಿ ಇಟ್ಟು ಬಿಸಿ ಮಾಡಬೇಕಾಗುತ್ತೆ. ಆವಾಗ ಮತ್ತೆ ಚಪಾತಿ ಮತ್ತೆ ಬೇಯುತ್ತೆ. ಮೊದಲೇ ನಾವು ಪೂರ್ತಿಯಾಗಿ ಬೇಯಿಸ್ಕೊಂಡು ಬಿಟ್ವಿ ಅಂತ ಹೇಳಂತಂದರೆ ಆಮೇಲೆ ಚಪಾತಿ ಹಾರ್ಡ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಫಿಲ್ಲಿಂಗ್ ಮಾಡಲಿಕ್ಕೋಸ್ಕರ ಕ್ಯಾಪ್ಸಿಕಮ್ ಹಾಗೆ ಆನಿಯನನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪ ಸಾಸ್ ಆಗಿರ್ಬೋದು, ಚಾಟ್ ಮಸಾಲ, ಉಪ್ಪು, ಬೇಕನ್ಸಿದ್ರೆ ನೀವು ಕಾಳು ಮೆಣಸಿನ ಪೌಡರನ್ನು ಕೂಡ ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ಖಾರಕ್ಕೆ ಬಂದು ನೀವು ಖಾರದ ಪುಡಿನೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಚಿಲ್ಲಿ ಸಾಸನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೈನಸ್ ಚಿಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ. ಪ್ಲೇನ್ ಮೈನಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಕಾಳು ಮೆಣಸಿನ ಪೌಡರ್ ಕೂಡ ಹಾಕ್ಕೋಬೋದು. ಕೊನೆಯಲ್ಲಿ ಚೀಸ್ನ ನೀವು ತುರಿಯುವಂಥ ಚೀಸ್ ಇತ್ತು ಅಂತಂದರೆ ಆ ಥರ ತುರಿದ್ಬಿಟ್ಟು ಹಾಕ್ಬೋದು. ಇದು ನಾನು ಮಾಡ್ತಕ್ಕಂಥದ್ದು ಸ್ಲೈಡ್ಸ್ ಇರ್ತಕ್ಕಂಥ ಚೀಸು, ಹಾಗಾಗಿ ಇದನ್ನು ಕಟ್ ಮಾಡಿ ನಾನು ಮೇಲ್ಗಡೆ ಇಟ್ಟು ನಂತರ ರೋಲಿಂಗ್ ಮಾಡಿದ್ದೀನಿ. ಎಲ್ಲ ಹಾಕಿಬಿಟ್ಟು ನೀಟಾಗಿ ಈ ಥರ ರೋಲ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಈ ಥರ ಪ್ಯಾನ್ನಲ್ಲಿ ಇಟ್ಟು ಕೆಳಗೆ ಬೇಕಾದರೆ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ನೀವು ಯಾವುದನ್ನಾದರೂ ಹಾಕಿಬಿಟ್ಟು ಈ ಥರ ಒಂದು ನಿಮಿಷ ಬಿಡಿ. ಚೀಸ್ ಎಲ್ಲ ಕರಗಿಬಿಟ್ಟು ಒಳಗಡೆ ಎಲ್ಲ ನೀಟಾಗಿ ಚಪಾತಿಗೆ ಅಂಟ್ಕೊಳ್ಳುತ್ತೆ. ಆವಾಗ ಚಪಾತಿ ರೋಲು ತನಗೆ ತಾನೇ ಟೈಟ್ನೆಸ್ ಬರುತ್ತೆ. ಹಾಗೆ ಇನ್ನೊಂದು ಥರ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ಸ್ವಲ್ಪ ಸಾಸು ಹಾಗೆ ಮೈನೀಸನ್ನು ಹಾಕ್ತಾ ಇದ್ದೀನಿ. ನಂತರ ಇವೆರಡನ್ನು ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಿಬಿಡಿ. ಅದ್ರ ಮೇಲೆ ನೀವು ಉಪ್ಪು, ಕಾಳು ಮೆಣಸಿನ ಪೌಡರ್ ಆಗಿರ್ಬೋದು ಅಥವಾ ಖಾರದ ಪುಡಿ ಪೌಡರ್ ಆಗಿರ್ಬೋದು, ಚಾಟ್ ಮಸಾಲ ಪೌಡರ್ ಅಥವಾ ಗರಂ ಮಸಾಲ ಪೌಡರು ಯಾವುದು ಅವೈಲೇಬಲ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕಿಬಿಟ್ಟು ನಂತರವಾಗಿ ನೀವು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ಕೂಡ ನೀವು ಅದಕ್ಕೆ ಆ್ಯಡ್ ಮಾಡಿ. ಅದರ ನಂತರ ನೀವು ಚೀಸನ್ನು ಅದರ ಮೇಲ್ಗಡೆ ಇಟ್ಬಿಟ್ಟು ರೋಲ್ ಮಾಡಿ. ಇದು ಕೂಡ ತುಂಬ ಈಸಿಯಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ರೋಲಿಂಗ್ ಬರುತ್ತೆ ಅಂತ. ಇದನ್ನು ಸೇಮ್ ಟು ಸೇಮ್ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನಾದರೂ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿ ನೋಡಿ. ಸ್ವಲ್ಪ ಕೂಡ ಓಪನ್ ಆಗೋದಿಲ್ಲ. ಮಕ್ಕಳಿಗೆ ಒಂದೊಂದು ಸಾಕಾಗುತ್ತೆ. ಇದು ಹೊಟ್ಟೆ ಫುಲ್ ಅನಿಸುತ್ತೆ. ಇದ್ರ ಜೊತೆ ಸೈಡಾಗಿ ನಾವು ಮೈನೀಸು ಮತ್ತು ಸಾಸನ್ನು ಕೂಡ ಎಕ್ಸ್ಟ್ರಾ ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಯೂಸ್ ಮಾಡೋದಿಲ್ಲ. ಮಕ್ಕಳಿಗೆ ಇದ್ರ ಒಳಗೆ ಹಾಕಿರೋದೇ ಸಾಕು. ಎಕ್ಸ್ಟ್ರಾ ಕೊಟ್ಟರೆ ಅದು ಹೆವಿ ಫೀಲ್ ಆಗುತ್ತೆ, ಹಾಗೆ ಅವ್ರಿಗೆ ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಇದಕ್ಕೆ ಹಾಕಿರೋದೇ ಸಾಕಾಗುತ್ತೆ. ಇದನ್ನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲೇ ನಾವು ಮಾಡ್ಕೋಬಹುದು. ನೈಟ್ ಫುಡ್ಡು ಲೈಟಾಗಿ ನಾವು ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಕುಕ್ ಮಾಡೋಕ್ಕೆ ಟೈಮ್ ಇಲ್ಲ, ಬೇಜಾರು ಅನ್ನಿಸ್ತಿದೆ, ಏನಾದರೂ ಬೇರೆ ಸ್ಪೆಷಲ್ ಆಗಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದಾಗ ಈ ಥರ ಟ್ರೈ ಮಾಡಿದರೆ ಮನೆಯವರು, ಮಕ್ಕಳು ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ಹೇಗಿದೆ? ಮಸ್ತ್ ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆ. ವೆಜಿಟೇಬಲ್ ಹಾಕಿ ಎಲ್ಲ ಮಸ್ತ್ ಮಾಡಿದೆ. ಚೀಸ್ ಚಪಾತಿ. ಹೌದಮ್ಮ. ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಹಾಗೆ ಟ್ಯಾಲೆಂಟ್ ಡೇ ಶೋ ಅಂತ ಕೂಡ ಕರೀತಾರೆ. ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಶೋಲೆ ಡ್ಯಾನ್ಸ್, RRR ಮೂವಿದು ಶೋಲೆ ಸಾಂಗ್ ಇದೆಯಲ್ವಾ, ಆ ಸಾಂಗಿಗೆ ನನ್ನ ಮಗ ಇವತ್ತು ಡ್ಯಾನ್ಸ್ ಮಾಡಿದ್ದಾನೆ. ತುಂಬಾ ಹ್ಯಾಪಿ ಅನ್ನಿಸ್ತಾಯಿತ್ತು. ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ನಮ್ಮ ಫ್ಲ್ಯಾಗ್ ಕಲರ್ ಡ್ರೆಸ್ಸನ್ನು ಕೂಡ ಹಾಕಿದ್ದಾರೆ. ಇನ್ನೊಂದು ಸ್ಪೆಷಲ್ ಅಂದರೆ ನನ್ನ ಮಗಂದು ಇವತ್ತು ಸ್ಪೀಚ್ ಇತ್ತು. ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಸ್ಪೀಚನ್ನು ಆ್ಯಡ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಸ್ಪೀಚನ್ನು ಹೇಳಿದ್ದಾನೆ. ಮಕ್ಕಳನ್ನ ಈ ಥರ ಸ್ಟೇಜ್ ಮೇಲೆ ನೋಡಿದಾಗ ತಂದೆ ತಾಯಿಗೆ ಎಷ್ಟು ಹ್ಯಾಪಿ ಆಗುತ್ತೆ ಅಲ್ವಾ. ಅವನ ಸ್ಪೀಚನ್ನು ನೋಡಿಬಿಟ್ಟು ಎಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ಸ್ ಮಾಡಿದರು. ಅಂದರೆ ನಾನು ಕಾಲೇಜ್ ಡೇಸಲ್ಲಿ ನಂದು ಟೀಚಿಂಗ್ ಪ್ರೊಫೆಷನ್ ಅಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಿ ಸೆಮಿನಾರ್ ಕೊಡೋ ಅಂಥದ್ದು, ಸ್ಪೀಚ್ ಮಾಡುವಂಥದ್ದು ಕಾಲೇಜಲ್ಲಿ ಮಾಡ್ತಾ ಇದ್ದೆ. ಅದಕ್ಕೆ ಎಲ್ಲ ನೋಡಿಬಿಟ್ಟು ಸುಮಾ, ನಿನ್ನ ಮಗ ಸೇಮ್ ಜೂನಿಯರ್ ಸುಮಾ ಇದ್ದಂಗೆ ಇದ್ದಾನೆ ನೋಡು, ಎಷ್ಟು ಧೈರ್ಯ ಇದೆ, ಎಷ್ಟು ನೀಟಾಗಿ ಹೇಳ್ತಾನೆ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ನೀವು ಕೂಡ ನನ್ನ ಮುದ್ದು ಮಕ್ಕಳ ವಿಡಿಯೋಗಳನ್ನು ನೋಡಬೇಕು ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ನಿಶ್ಚಿತ್ ನಿರ್ಮಿತ್ ಅಂತ ಇದೆ, ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ನಿಶ್ಚಿತ್ ನಿರ್ಮಿತ್ ಅಂತ ಇದೆ. ಅಲ್ಲಿ ಮಕ್ಕಳ ವಿಡಿಯೋಗಳನ್ನು ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸಮಯ ಸಿಕ್ಕಾಗ ವಾಚ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ನನಗೆ 2 ಸ್ಟಾರ್ ಹಾಕಿದೆ. ನೈಸ್. ಇದು ಪೊಲೀಸ್ ಮನಿನ, ಇದು ತಾರ್ ಪಾರ್ಕ್ ತಿಂದಮ್ಮ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾವಾಗಲೂ ನಗ್ತಾ ಇರಿ, ಸಂತೋಷವಾಗಿರಿ.